ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ ನ್ಯೂ ಮ್ಯಾಂಗ್ಳೂರ್ ಸ್ಟೋರ್ಸಿಗೆ ಬಂದಿದ್ದೀವಿ. ಅದು ಮಲ್ಲೇಶ್ವರಂ 11th ಕ್ರಾಸಲ್ಲಿದೆ. ಇಲ್ಲಿ ಬರ್ತಾ ಇದ್ದಂಗೆ ಎಷ್ಟು ಬಗೆಯ ತಿಂಡಿಗಳು ನೋಡ್ಬೋದು. ನೋಡಿ, ನ್ಯೂ ಮ್ಯಾಂಗ್ಳೂರ್ ಸ್ಟೋರ್ ಸಿನ್ಸ್ 1995, ವೆಸ್ಟ್ ಪಾರ್ಕ್ ರೋಡ್, ಅಪೋಸಿಟ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಮಲ್ಲೇಶ್ವರಂ, ಬೆಂಗಳೂರು 3. ಒಳಗಡೆ ಹೋಗೋಣ ಬನ್ನಿ. ಹೋಗೋಕ್ಕೆ ಮುಂಚೆನೇ ನೋಡ್ಬೋದು ಎಷ್ಟು ವೆರೈಟೀಸ್ ಇಲ್ಲಿ. ಉಂಡೆಗಳೇ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಅನಿಸುತ್ತೆ, ಇದು ಬೇಸನ್ ಲಾಡು ಇರಬೇಕು. ತುಂಬಾ ಫ್ರೆಶ್ಶಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಬ್ಬಟ್ಟು ಅಂತ ಅನಿಸುತ್ತೆ ಇಲ್ಲಿರೋದು. ಮೈಸೂರು ಪಾಕ್ ಇದೆ. ಎಷ್ಟು ವೆರೈಟೀಸ್ ತಿಂಡಿಗಳೆಲ್ಲ ನೋಡ್ಬೋದು, ಉಂಡೆಗಳೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೂಡ ನೋಡ್ಬೋದು ಮಿಲ್ಲೆಟ್ಸ್ ಕೂಡ ಇಟ್ಟಿದ್ದಾರೆ. ಸುಮಾರು ವೆರೈಟೀಸು. ಜಹಾಂಗೀರ್ ಅಂತೂ ನೋಡ್ತಾ ಇದ್ರೆ ಬಾಯಲ್ಲಿ ನೀರೇ ಬರುತ್ತೆ. ಇಲ್ಲೇನಿದೆ ಅಂತ ನೋಡೋಣ. ಇಲ್ಲಿ ನಮ್ಮ ಸಜ್ಜಪ್ಪ ಕೂಡ ತುಂಬ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಈ ಸಜ್ಜಪ್ಪ ಅಂತೂ ನನ್ನ ಆಲ್ ಟೈಮ್ ಫೇವ್ರೆಟ್ಟು. ಇದನ್ನು ಕೂಡ ನಾನು ತೊಗೊಬೇಕು. ಇಲ್ಲಿ ಕೂಡ ನೋಡಿ ಸಾಬುದಾನ, ಅದು ಒಂದು ಸ್ನ್ಯಾಕ್ ಇಟ್ಟಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಎಷ್ಟು ವೆರೈಟೀಸ್ ತಿಂಡಿಗಳು ಗೊತ್ತಾ. ಕಾಫಿ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಉಪ್ಪಿನಕಾಯಿಗಳು, ಮಾವಿನಕಾಯಿ ಉಪ್ಪಿನಕಾಯಿ, ಆಮೇಲೆ ಪುಟ್ಟ ಟೆಂಡರ್ ಮ್ಯಾಂಗೋ ಉಪ್ಪಿನಕಾಯಿ ಅಂತ ಇದೆ ಇದು. ಇಲ್ಲೇನಿದೆ ನೋಡೋಣ. ಇದು ಮಿಕ್ಸ್ಡ್ ಪಿಕಲ್ ಉಪ್ಪಿನಕಾಯಿ. ಇಲ್ಲಿ ಪುಡಿಗಳು ಕೂಡ ಇಟ್ಟಿದ್ದಾರೆ. ಕೋಕೋನಟ್ ಪುಡಿ ವಿತೌಟ್ ಗಾರ್ಲಿಕ್. ಇದು ಚಟ್ನಿಗಳು, ಬಾತ್ ಪೌಡರ್ಸ್ ನೋಡಿ. ಇಲ್ಲಿ ಹಪ್ಪಳಗಳು. ಮೈ ಗಾಡ್, ನನಗಂತೂ ಹಲಸಿನ ಹಪ್ಪಳ ತುಂಬ ಇಷ್ಟ. ನೋಡಿ, ಹಲಸಿನ ಹಪ್ಪಳ ಇದೆ. ಮೈ ಆಲ್ ಟೈಮ್ ಫೇವ್ರೆಟ್. ಸಂಜಿತ್ಗೆ ಕೂಡ ಇಷ್ಟ. ಇದನ್ನು ಕೂಡ ತೊಗೊಳ್ತೀನಿ. ಇಲ್ಲಿ ಕೂಡ ಹುರುಳಿ ಹಪ್ಪಳ, ವೆರೈಟೀಸ್ ಹಪ್ಪಳಗಳಿದೆ. ಇಲ್ಲಿ ಸ್ಕ್ವಾಶ್ ಕೂಡ ಇಟ್ಟಿದ್ದಾರೆ. ಮೇಲೆ ಶರ್ಬತ್ಸ್ ಕೂಡ ಇದೆ. ಇಲ್ಲಿ ಅಪ್ಪೆ ಮಿಡಿ ಉಪ್ಪಿನಕಾಯಿ. ನಂಗೆ ಯಾವ್ಯಾವ್ದು ಇಷ್ಟ ಇದೆ ಬಾಟಲ್ ಇಟ್ಕೊಂಡು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಪ್ಲೇನ್ ಮಿಡಿ ಕೂಡ ಇದೆ. ಕಾಳುಗಳು ಕೂಡ ಇಟ್ಟಿದ್ದಾರೆ. ಪುಟ್ಟ ಚಕ್ಲಿಗಳು. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ಪೊಟೆಟೋಸ್ದು ಸ್ನ್ಯಾಕ್ಸು, ಕಡಲೆಕಾಯಿ ಉಂಡೆಗಳು, ಇಲ್ಲಿ ಸಾಬುದಾನ ಸ್ನ್ಯಾಕು, ನಿಪ್ಪಟ್ಟುಗಳು. ಕೆಳಗಡೆ ನೋಡ್ತಾ ಇರೋದೆಲ್ಲ ನಿಪ್ಪಟ್ಟು. ಇಲ್ಲಿ ಅವಲಕ್ಕಿ, ಕೋಡ್ಬಳೆ. ಓ ಮೈ ಗಾಡ್, ಇದು ಹಾಗಲಕಾಯ್ದು ಕ್ರಿಸ್ಪಿ. ಇದು ಕೂಡ ನನಗಿಷ್ಟ. ಇಲ್ಲಿ ಕಡಲೆಕಾಯಿ ಬೀಜ, ಇದು ಕೂಡ ಹಾಗಲಕಾಯಿ ಚಿಪ್ಸ್. ಇದು ಕಡಲೆಕಾಯಿ ಬೀಜ ವೆರೈಟಿ. ಇದು ಎಳ್ಳುಂಡೆ ನೋಡಿ, ತುಂಬಾ ಚೆನ್ನಾಗಿದೆ. ಅಲ್ಲಿ ಕಡುಬು ಕೂಡ ಇದೆ, ಕಡಲೆಕಾಯಿ ಬೀಜ. ಇಲ್ಲಿ ಕಡಲೆಪುರಿ, ಕೋಡ್ಬಳೆ. ಓ ಪೇಣಿ, ಸಂಡಿಗೆ. ಮೈ ಗಾಡ್, ಕುಕ್ಕೀಸ್. ಓ ಕೊಬ್ಬರಿ ಬಿಸ್ಕೆಟ್ಟು. ನಾನಂತೂ ಇವಾಗ ತೊಗೊಂಡು ಹೋಗಲೇಬೇಕು ಕೊಬ್ಬರಿ ಬಿಸ್ಕೆಟ್ಟು. ಅಂಟ್ನುಂಡೆ. ಇದು ಟ್ಯಾಪಿಯೋಕಾ ಚಿಪ್ಸ್. ಎಷ್ಟು ವೆರೈಟಿ ಕುಕ್ಕೀಸ್ ಎಲ್ಲ ಇದೆ ಇಲ್ಲಿ. ತುಂಬಾ ಚೆನ್ನಾಗಿದೆ. ಎಷ್ಟು ವೆರೈಟಿ ಅವಲಕ್ಕಿಗಳು. ಅಲ್ಲಿ ಕೂಡ ನೋಡ್ಬೋದು ಪುರಿ ಉಂಡೆ ಇದೆ. ಆಮೇಲೆ ಗೋಡಂಬಿ ಖಾರ ಹಾಕಿರೋದು, ವೆರೈಟೀಸ್ ಆಫ್ ಗೋಡಂಬಿ, ಕಾರ್ನ್ಫ್ಲೇಕ್ಸು, ಕಜ್ಜಾಯ. ಇದು ಕೂಡ ತುಂಬಾ ಇಷ್ಟ ಆಗುತ್ತೆ. ಚಪಾತಿ, ಪರೋಟ, ಮೇಥಿ ತೇಪ್ಲ. ಇಲ್ಲಿ ನೋಡಿ, ನೋಡ್ತಾ ಇರೋದು ಮದ್ದೂರು ವಡೆ. ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ನೋಡಿ ಸುಮಾರು ಇವಾಗ ಡ್ರೈ ಆಗಿರೋದು ತೊಗೊತಿದ್ದೀನಿ. ಮಲ್ಲಿಗೆ ಹೂವು ಅಂದರೆ ಮಂಗಳೂರು ಮಲ್ಲಿಗೆ ಹೂವು ಆರ್ಡರ್ ಕೊಟ್ಟಿದ್ದೀನಿ. ನಂದು 2 ದಿನ ಮುಂಚೆ ಬಂದು ಒಂದು ಫಂಕ್ಷನ್ ಇದೆ, ಅದಕ್ಕೆ ಅಂತ ತೊಗೊಂಡೋಗ್ತೀನಿ. ಆವಾಗ ಸ್ನ್ಯಾಕ್ಸ್ ಎಲ್ಲ ಇನ್ನೊಂದು ಸಲ ಪ್ಯಾಕ್ ಮಾಡಿಸ್ತೀನಿ ಸಿಂಗಾಪುರ್ ತೊಗೊಂಡು ಹೋಗೋದಕ್ಕೆ. ಇವಾಗಂತೂ ಹಲಸಿನ ಹಪ್ಪಳ ತೊಗೊಂಡಿದ್ದೀನಿ. ಅಪ್ಪೆ ಮಿಡಿ ಉಪ್ಪಿನಕಾಯಿ ನೋಡ್ಬೋದು. ಹಲಸಿನ ಹಪ್ಪಳ ಆಲ್ ಟೈಮ್ ಫೇವ್ರೆಟ್ಟು. ತೊಂಡೆಕಾಯಿ ಉಪ್ಪಿನಕಾಯಿ, ಇಟ್ಸ್ ಎ ವೆರಿ ರೇರ್ ಥಿಂಗ್ ಫಾರ್ ಮೀ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮತ್ತು ಇದು ಕೂಡ ಅಮಟೆಕಾಯಿ ಉಪ್ಪಿನಕಾಯಿ ಇದೆ. ಸ್ನ್ಯಾಕ್ಸ್ ಎಲ್ಲ ನಾನು ಹೇಳ್ದಂಗೆ ಬಂದು ಆಮೇಲೆ ಕಲೆಕ್ಟ್ ಮಾಡ್ಕೊಳ್ತೀನಿ 2 ದಿನ ಆದಮೇಲೆ ಹೊರಡೋಕ್ಕೆ ಮುಂಚೆ.
ಇದು ಎಗ್ ಇಲ್ವಾ ಇದರಲ್ಲಿ? ಎಗ್ ಇಲ್ವಾ? ಏನು ಕೊಬ್ಬರಿ ಬಿಸ್ಕೆಟಾ? ಹೌದಾ? ನಾನು ಹೋಗ್ತಾ ತೊಗೊಂಡೋಗ್ತೀನಿ ಹೂವು ತೊಗೊಳಕ್ಕೆ ಬಂದಾಗ. ಇದೂ ಅದೇನಾ? ಇದು ಓ, ಇದು ರೆಗ್ಯುಲರ್ ಕೋಕೋನಟ್. ಯಾವ್ದು ತೊಗೊಬೇಕು ಯಾವ್ದು ತೊಗೊಬೇಡ ಅಂತ ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಟೇಸ್ಟಿಂಗ್ ಕೇಳಿದೆ, ಯಾವುದು ಬಾಕ್ಸ್ ಓಪನ್ ಮಾಡಿಲ್ಲ ಅಂದರು. ಯಾಕೆಂದರೆ ಇನ್ನೊಂದು 2 ದಿನ ನಾನು ವೆಯ್ಟ್ ಮಾಡಬೇಕು. ಸಂಡಿಗೆ ಪೇಣಿ ತೆಗೆಸ್ತೀನಿ. ಸಂಡಿಗೆ ಪೇಣಿ ಬೇಕು. ಇಲ್ಲಿ ಚಕ್ಲಿ ನೋಡಿ, ಚಕ್ಲಿ ಕೂಡ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಅರಳು ಸಂಡಿಗೆ, ಇದು ಪೇಣಿ ಸಂಡಿಗೆ ನಂಗೆ ಒಂದು 6 ಪ್ಯಾಕೆಟ್ ಕೊಡಿ. ಸಬ್ಬಕ್ಕಿ ಬೇಡ. 4 ಸಾಕು. ಆನಿಯನ್ ಯಾವುದು? ಇದಾ? ಹೌದಾ? ಗಾರ್ಲಿಕ್ ಬೇಡ, ಆನಿಯನ್ ಕೊಡಿ 1 ಪ್ಯಾಕೆಟ್. ನಾನು ಬರೀ ವಿಡಿಯೋ ತೆಗಕ್ಕೆ ಬಂದೋಳು ಇವಾಗ. ಚೆನ್ನಾಗಿದೆ ನೋಡಿ. ಇಲ್ಲಿ ಪೇಣಿ ತುಂಬಾ ಚೆನ್ನಾಗಿದೆ. ಪೇಣಿ ಕೂಡ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹಪ್ಪಳ ಯುನೀಕ್ ಆಗಿದೆ. 2 ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಹಪ್ಪಳಂ ಏನು ಹಾಕಿದ್ದಾರೆ? ಇದು ತುಂಬಾ ಇಂಗ್ರೀಡಿಯೆಂಟ್ಸ್. ಉದ್ದಿನ ಹಪ್ಪಳ ಇದು. 2 ವೆರೈಟಿ ಇದೆ ಇದರಲ್ಲಿ. 4 ಹಲಸಿನಕಾಯಿ ಹಪ್ಪಳ, 4 ಹಲಸಿನಕಾಯಿ ಹಪ್ಪಳ, 2 ಉದ್ದಿನ ಹಪ್ಪಳ ಪ್ಲೈನು, ಟ್ವಿನ್ ಹಪ್ಪಳ 1. ಮಲ್ಲೇಶ್ವರಂ ಬಂದರೆ ಈ ಜಾಗ ಮಿಸ್ ಮಾಡಲೇಬಾರ್ದು. ನಾನಂತೂ ಇದನ್ನು ಆ್ಯಕ್ಚುಲಿ ನಾನು ಯಾಕೆ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ, ನನ್ನ ರಕ್ಷಿತ್ಗೆ ಲಂಡನ್ಗೆ ಕೂಡ ನಾನು ಕಳಿಸ್ಬೇಕು, ಅದರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸ್ನ್ಯಾಕ್ಸ್ ಕೂಡ ತೊಗೊಳ್ತೀನಿ. ಮಲ್ಲಿಗೆ ಪರಿಮಳ ಅಂತೂ ಅಮೇಝಿಂಗ್, ತುಂಬ ವರ್ಷ ಆಗಿದೆ. ಸೊ ನಾನು 2 ಡೇಸ್ ಮುಂಚೆ ಆರ್ಡ್ರ್ ಕೊಟ್ಟರೆ ಮಂಗಳೂರು ಮಲ್ಲಿಗೆ ಕೂಡ ತರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಪ್ರೀ ಆರ್ಡರ್ ಅದು. ಇದೆಲ್ಲ ಫ್ರೆಶ್ ಸ್ಟಾಕ್ ಎವ್ರಿ ಡೇ ಬರುತ್ತೆ ಅಂತಾರೆ. ಚಿರೋಟಿ, ಪೇಣಿ, ಪ್ರತಿಯೊಂದು ಗೆಸ್ಟ್ನ ಯಾವಾಗ ಬೇಕಾದರೂ ನಾವು ಮನೆಗೆ ಕರಿಬೋದು. ನಮ್ಮ ಹಬ್ಬದ ಅಡುಗೆ ಮನೇಲಿ ಮಾಡಿ ಸ್ವೀಟ್ ಸ್ನ್ಯಾಕ್ಸ್ ಎಲ್ಲ ಇಲ್ಲಿ ತೊಗೊಂಡು ಹೋಗಿ ಜಾಸ್ತಿ ಕ್ವಾಲಿಟಿ ಟೈಮು ಅವ್ರ ಜೊತೆ ಸ್ಪೆಂಡ್ ಮಾಡ್ಬೋದು ಮಾತಾಡೋದ್ರಲ್ಲಿ. ಇಷ್ಟೊಂದು ವೆರೈಟೀಸ್ ನಾವು ಮನೇಲಿದ್ದರೂ ನಾವು ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ತುಂಬಾ ಫ್ರೆಶ್ ಅನಿಸುತ್ತೆ ನನಗಿಲ್ಲಿ ಬಂದಾಗ. ಇವಾಗ ಈ ನ್ಯೂ ಮಂಗಳೂರು ಸ್ಟೋರ್ ಓನರ್ ಹತ್ರ ಮಾತಾಡೋಣ. ಅವ್ರ ಹತ್ರ ಯಾವಾಗ ಶುರು ಆಯಿತು, ಏನೇನು ಪ್ರಾಡಕ್ಟ್ಸ್ ಇದೆ, ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ನಮಸ್ಕಾರ, ತಮ್ಮ ಹೆಸರು? ಸಂಪತ್ ಕುಮಾರ್ ಅಂತ. ಹಾಂ, ನಾವು 1995 ಶುರು ಮಾಡಿದ್ದೀವಿ. ಎಕ್ಸಲೆಂಟ್. ನಮ್ಮ ಅಣ್ಣ ಸ್ಟಾರ್ಟ್ ಮಾಡಿರೋದು, ಇವಾಗಿಲ್ಲ ಅವರು. ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದೆ. ಮತ್ತು ಮಂಗಳೂರದ್ದು ಎಲ್ಲ ಐಟಮ್ನೂ ಸಿಗುತ್ತೆ. ಎಲ್ಲ ಸ್ವೀಟಿಂದ ಹಿಡಿದು ಖಾರ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಕುಚ್ಚಲಕ್ಕಿ, ಮಂಗಳೂರು ಐಟಮ್ ಎಲ್ಲ ಸಿಗುತ್ತೆ. ಎಕ್ಸಲೆಂಟ್. ಸೊ ಇವಾಗ ಏನಾದರೂ ಸ್ಪೆಷಲ್ ಆಗಿ ಆರ್ಡರ್ ಮಾಡಬೇಕು ಜಾಸ್ತಿ ಫಂಕ್ಷನ್ಸ್ಗೆ ಅಂದರೆ ಎಷ್ಟು ದಿನಕ್ಕೆ ಮುಂಚೆ ಆರ್ಡರ್ ಮಾಡಬೇಕಾಗುತ್ತೆ? 3 ಡೇಸ್ ಮುಂಚೆ ಹೇಳಿದ್ರೆ 3 ಡೇಸ್ ಮುಂಚೆ. ಇಲ್ಲಾಂದರೆ ಎವ್ರಿ ಡೇ ಫ್ರೆಶ್ ಸ್ಟಾಕು. ಡೈಲಿ ಬರುತ್ತೆ. ಚಿರೋಟಿ ಕೂಡ ನೋಡಿದೆ, ಅದು ಕೂಡ ಪೇಣಿ ಎಲ್ಲ ಮಾಡ್ತೀವಿ. ಎಲ್ಲ ಮಾಡಿಸ್ತೀವಿ. ಸೊ ಅಪ್ಪೆ ಮಿಡಿ, ಉಪ್ಪಿನಕಾಯಿಗಳು, ಪುಡಿಗಳು, ಸಾಂಬಾರು ಪುಡಿ, ರಸಂ ಪುಡಿ, ಪುಳಿಯೋಗರೆ, ವಾಂಗಿಬಾತು, ಬಿಸಿಬೇಳೆಬಾತು ಪೌಡರ್ ಎಲ್ಲನೂ ಸಿಗುತ್ತೆ. ಓ ಎಕ್ಸಲೆಂಟ್, ಸಂತೋಷ ಆಯಿತು. ಆಲ್ ದ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಮೇಡಮ್. ಇವಾಗ ನೋಡ್ತಾ ಇರೋರು ಅವರು ಫೌಂಡರು ಈ ನ್ಯೂ ಮಂಗಳೂರು ಸ್ಟೋರ್ಗೆ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ. ಸಂಪತ್ ಕುಮಾರ್, ಶ್ರೀಲಕ್ಷ್ಮಿ, ನಮಸ್ಕಾರ. ನೋಡಿ ಎಷ್ಟು ಚೆನ್ನಾಗಿ ನಂಗೆ ಬ್ಯಾಗ್ ಕೂಡ ತಂದ್ಕೊಡ್ತಾ ಇದ್ದಾರೆ, ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿಂದ ಬಂದು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ. ವೆರಿ ವೆರಿ ಹೆಲ್ಪ್ಫುಲ್ಲು. ಓಕೆ ನೋಡಿ, ಪ್ರಸಾದ್ ಅವರು ನ್ಯೂ ಮಂಗಳೂರು ಸ್ಟೋರ್ಸಿಂದ ಬಂದು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಷ್ಟು ಸಾಮಾನು ತಗೊಂಡಿರೋದು ಇಲ್ಲಿ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ನಿಮಗೆ. ಆಟೋ ಕೂಡ ನನಗೆ ಸ್ಟಾಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರೇನು? ಹಾಂ ನೋಡಿ, ಇವಾಗ ಆಟೋ ರೈಡ್ ಕೂಡ ಆಗ್ತಾ ಇದೆ. ಇದಾದಮೇಲೆ ತುಂಬ ಚೆನ್ನಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ.